ನನ್ ಮಕ್ಳ ಜಾಗ ಸಿಕ್ಕಿದ್ರೆ ಟೆಂಟ್ ಹಾಕ್ಬಿಡ್ತೀರಾ. ನೀವೇನ್ ಮಾಡ್ತಿರೋದು ಇವಾಗ? ವೈಶು ಒಂದ್ ಸ್ವಲ್ಪ ಟೇಸ್ಟ್ ಮಾಡೆ. ಚೀತು ನಂಗೆ ಇಷ್ಟ ಆಗಲ್ಲಪ್ಪ. ಹೋಗ್ಲಿ ಬಿಡು, ಸ್ವಲ್ಪ ದಮ್ಮಾದ್ರೂ ಹೊಡಿ ತಗೋ. ತಿಂತ್ಯಾ? ಮೊದೆ ತಿಂತ್ಯಾ? ಓಕೆ ಓಕೆ, ಅದಕ್ಕೆ ಯಾಕೆ ಕೋಪಿಸ್ಕೊಳ್ತೀಯಾ? ಸಿದ್ದು ಏಯ್ ಏನೇ ಸಿದ್ದು, ನಿಮ್ಮಪ್ಪ ಎಣ್ಣೆ ಹೊಡೆಯಲ್ವನ? ಇಲ್ಲ ಗುರು, ನಮ್ಮಪ್ಪ ದೊಡ್ಡ ಸಾಧು ನನ್ ಮಗ. ಯಾವಾಗ ನೋಡಿದ್ರೇನು ಮೂಗಿಂದ ಮೂಸಿ ಮೂಸಿ ಮೂಗಿನ ಕೆಳಗಡೆ ಸುರ್ಕೊಳ್ತಾನೆ ಇರ್ತಾನೆ. ಬರ್ಲಿ ಇವತ್ತು ಮನೆಗೆ. ಅಯ್ಯ ಅದ್ಯಾಕಂಗ್ ಮರಿ ಹಾಕಿದ್ ಬೆಕ್ಕಿಂತರ ಆಡ್ತಿದ್ಯಾ? ಸಿದ್ದು, ಕೈಕಾಲ್ ತೊಳ್ಕೊಂಬ, ಊಟಕ್ಕೆ ಇಡ್ತೀನಿ. ಯಾವಾಗವ ನಂಗೆ ಊಟ ಬೇಡ. ಏಯ್, ಯಾಕೆ ಬೇಡ ಊಟ? ಹಸ್ವಿಲ್ಲ, ಅದಕ್ಕೆ ಬೇಡ. ಇಷ್ಟೊತ್ತನಗೆ ಎಲ್ಲೋಗಿದ್ದೆ? ಎಲ್ಗಂದ್ರೆ ಫ್ರೆಂಡ್ಸ್ ಮನೇಲಿ ಓದ್ಕೊಳಕ್ ಹೋಯ್ದೆ. ಇನ್ನೊಂದು ಹೋಗ್ತಾರೆ. ಸುಳ್ಳು. ಏನ ಫ್ರೆಂಡ್ ಮನೆಗೆ ಹೋಗಿದ್ಯಾ? ಫ್ರೆಂಡ್ ಮನೆಗೆ ಹೋಗಿದ್ಯಾನೋ? ಬ್ರಿಗೇಡ್ ರೋಡಲ್ಲಿ ಇದೀಯ ನಿನ್ನ ಫ್ರೆಂಡ್ ಮನೆ? ಏನೋ ಹಾಗೆ ಗುರುಗುಟ್ಟ ನೋಡ್ತಾ ಇದೀಯಾ? ಚಕ್ರ ಗುತ್ತ ಚುಚ್ಚಿಬಿಟ್ಟು ಮಗನೇ. ಅಯ್ಯೋ, ತೆಗೆ ಬೈನ, ತೆಗೆ ಬೈನ, ತೆಗೆ ಬೈನ. ಏನು ಕುಡ್ಕೊಂಬಂದೆ? ಏನು ಕುಡ್ಕೊಂಬಂದೆ? ಫ್ರೆಂಡ್ಸ್ ಆಫರ್ ಮಾಡಿದ್ರು ಅಂತ ಪೆಪ್ಸಿ ಕುಡ್ದೆ ಅಷ್ಟೇ. ಪೆಪ್ಸಿ ಕುಡ್ಕೊಂಬಂದೆ? ಸುಳ್ಳು ಹೇಳ್ತೀರಾ? ಸುಳ್ಳು ಹೋಗ್ತಾ ಇದ್ದೀರಾ? ಬ್ರಿಗೇಡ್ ರೋಡಲ್ಲಿ ಬೇರ್ ಕುಡಿತ ಹುಡುಗಿಯರ ಹೆಗಲ ಮೇಲೆ ಕೈ ಹಾಕೊಂಡು ಈ ಅಪ್ಪನ ಬಗ್ಗೆ ದುರಂಕಾರದಿಂದ ಪಿ ಹೋಟೆಲ್ ಮಗ, ಪಿ ಪಾಯಿನ ಮಗ, ಅದು ಇದು ಅಂತ ಹೇಳ್ಕೊಂಡು ಹೆಚ್ಚಾಯ ಮಾಡ್ತಿದ್ದೀನಿ ಕುಲ್ಪುತ್ರ. ನಿನಗೇನೋ ರೋಗ ಬಂತು, ಅಪ್ಪ ಕಷ್ಟಪಟ್ಟು ನಿಂಗೋಸ್ಕರ ದುಡ್ಡು ತಂದು ಹಾಕ್ತಾರಲ್ಲ, ಆ ಮನ್ಸಿಗೆ ಹಿಂಗೆ ಹೇಳ್ದೆ ನೀನು. ಎಂತ ಲೋಫರ್ ಇಟ್ಬಿಟ್ಟಿಯ ನೀನು? ಇವ್ರ ಮುಖಕ್ಕೆ ಈ ಪುಸ್ತಕ ಬೇರೆ. ಇವನಿಗೆ ಹೇಳು, ಈ ಅಪ್ಪನ ಮಾತು ಕೇಳ್ಕೊಂಡು ಇರೋದಾದ್ರೆ ಇರೋ ಕೇಳು, ಇಲ್ಲ ಅಂದ್ರೆ ಗಂಟು ಮುಟ್ಟೆ ಕಟ್ಕೊಂಡು ಇಲ್ಲಿಂದ ಹೊರಟೋಗ ಕೇಳು, ಹೊರಟೋಗ ಕೇಳು. ನೀನ್ ತಿಂದಿರೋ ಅನ್ನ ಈ ಹಬ್ಬ ಬೆವರು ಸುರಿಸುತ್ತಂತಿರೋ ಅನ್ನ ಕಡು, ಬಿಂಡ್ರಿ ಕುಟ್ಟಿದ್ದಲ್ಲ. ನೀನು ಉದ್ಧಾರ ಮಾಡಕ್ಕಿಲ್ಲ ನಮ್ಮನ್ನ, ನೀನು ಉದ್ಧಾರ ಮಾಡಕ್ಕಿಲ್ಲ ನಮ್ಮನ್ನ. ಮಗ ಸಂದಕ್ ಓದಿ ವಿದ್ಯೆ ಬುದ್ಧಿ ಕಲ್ತು ದೊಡ್ಡ ಮನ್ಸ ಆಗ್ತಾನ ಅನ್ಕೊಂಡಿದ್ದೆ. ನೀವು ಟಿಫನ್ ಮಾಡಿ ಅಂದ್ರೆ ನಾನ್ ನೋಡ್ತೀನಿ. ಹಲೋ ಹಲೋ ಹಲೋ, ಯಾರೋ ನೀನು ಮಾತಾಡ್ತಾನೆ ಇಲ್ಲ. ರಿಸೀವ್ ಮಾಡಿದವ್ರು ನೀನ್ ತಾನೆ? ರಿಸೀವ್ ಮಾಡ್ಬೇಕಾದವ್ರು ಮಾಡಿದ್ರೆ ಮಾತಾಡ್ತಿದ್ರೋ ಏನೋ. ರಾಸ್ಕಲ್. ಹಲೋ, ಅರೇ ಶಾಸ್ತ್ರಿಗಳು ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ತಾನೆ? ಅಯ್ಯಯ್ಯೋ, ಅಷ್ಟು ದೊಡ್ಡ ಮನುಷ್ಯರ ಸಂಬಂಧ ನಮ್ಗೆ ಸಿಗ್ಬೇಕು ಅಂತಂದ್ರೆ ನಾವ್ ಯಾವ್ದೋ ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು ಸ್ವಾಮಿ. ಆದಷ್ಟು ಬೇಗ ನಿಶ್ಚಿತಾರ್ಥ ಡೇಟ್ ಫಿಕ್ಸ್ ಮಾಡ್ಬಿಡಿ. ಇಡ್ಲಾ? ಏನೋ ಇಷ್ಟು ಬೇಗ ಅವಳಿಗೆ ಯಾಕ್ರಿ ಮದ್ವೆ? ಅವಳೇನು ತುಂಬಾ ಓದ್ಬೇಕು ಅಂತಿದ್ದಾಳೆ. ನಿನ್ ಮಗಳಿಗೆ ವಿದ್ಯಾಭ್ಯಾಸ ಮುಗಿಲಿ ಅಂತ ನಾನು ಕಾಯ್ತಾ ಇದ್ರೆ ಅಷ್ಟ್ರಲ್ಲಿ ಅವಳು ಶೋಭನ ಮುಗಿಸ್ಕೊಂಡ್ಬಿಟ್ಟಿರ್ತಾಳಷ್ಟೇ.
ಸುಂದರವಾದ ಕವಿತೆಯ ಕರ್ತೃ ಕನ್ನಡದ ಕಣ್ವರೆಂದೇ ಪ್ರಖ್ಯಾತರಾದ ಕವಿ ಪೂಜ್ಯ BM ಶ್ರೀಕಂಠಯ್ಯನವರು. ಇದು ಸರ್ವಕಾಲಿಕ ಅರ್ಥಪೂರ್ಣ ಕವಿತೆ. ಇದು ಇಂಗ್ಲಿಷ್ ಕವಿತೆಯ ಭಾವಪೂರ್ಣ ಅನುವಾದ. ವಿವರಿಸಿ ಹೇಳಬೇಕು ಅನ್ನೋದಾದ್ರೆ, ನಿಜವಾದ ಅರ್ಥದಲ್ಲಿ ಕತ್ತಲೆ ಅನ್ನೋದು ಅಜ್ಞಾನದ ಸಂಕೇತ, ಬೆಳಕು ಅನ್ನೋದು ಜ್ಞಾನದ ಸಂಕೇತ. ಅಜ್ಞಾನ ಇರೋದ್ರಿಂದಲೇ ಮನುಷ್ಯ ಸಂಕಟಗಳಿಗೆ ಒಳಗಾಗ್ತಾನೆ. ಈ ಮನುಷ್ಯ ಅನ್ನೋ ಪ್ರಾಣಿ ದುರಾಸೆ ಮತ್ತು ಆಮಿಷಗಳಿಗೆ ಬಲಿಯಾಗಿ ನೋವನ್ನು ಅನುಭವಿಸ್ತಾನೆ. ಮ್ಯಾಗಿ, ಏನಾಯ್ತು? ಮ್ಯಾಗಿ, ಏನಾಗ್ತಾ ಇದೆ? ಹಾಕಿ ಹುಷಾರಾಗಿ. ಏನಾಗ್ತಿದೆ ಅಂತ ಹೇಳಮ್ಮ. ಮ್ಯಾಗಿ, ಮೊದಲು ಯಾವತ್ತಾದ್ರೂ ಈ ರೀತಿ ಆಗಿತ್ತಾ? ಇಲ್ಲ ಮೇಡಮ್. ಬಿಡಿ, ಗಾಳಿ ಬಿಡಿ ಸ್ವಲ್ಪ. ಏನಿದು? ಮ್ಯಾಗಿ, ಮ್ಯಾಗಿ, ಕಂಟ್ರೋಲ್ ಯೋರ್ ಸೆಲ್ಫ್. ಬೇಗ ಹೋಗಿ ಐಸ್ ವಾಟರ್ ಮ್ಯಾಗಿ. ಮ್ಯಾಗಿ, ಏನಾಯ್ತು? ಮ್ಯಾಗಿ, ಕಂಟ್ರೋಲ್ ಯೋರ್ ಸೆಲ್ಫ್. ಮೊದಲು ಯಾವಾಗಾದ್ರೂ ಈ ರೀತಿ ಆಗಿದ್ದ? ಇಲ್ಲ ಮೇಡಮ್. ಬೇಗ ಕೊಡಿ. ಏನಾಗಲ್ಲ, ಏನಾಗಲ್ಲ. ಯು ವಿಲ್ ಫೈನ್, ಯು ವಿಲ್ ಫೈನ್. ಕಾಮ್ ಡೌನ್, ಕಾಮ್ ಡೌನ್, ಕಾಮ್ ಡೌನ್. ಮ್ಯಾಗಿ, ಮ್ಯಾಗಿ, ವೈಶು, ಸುಜಿ, ನೀವಿಬ್ರು ಇವಳನ್ನ ಜೋಪಾನವಾಗಿ ಮನೆ ಕರ್ಕೊಂಡು ಹೋಗ್ಬಿಡಿ, ಆಯ್ತಾ? ಹಾಗೆ ಇವ್ರ ಪೇರೆಂಟ್ಸ್ ನಾನು ನೋಡೋಕೆ ಹೇಳಿ. ಮ್ಯಾಡ್, ಇವ್ರ ತಂದೆ ತಾಯಿ ದುಬೈಲಿದ್ದಾರೆ. ಇವ್ರ ಅಜ್ಜಿ ನೋಡ್ಕೋತಿದ್ದಾರೆ. ಓಹ್ ನೋ. ಅಟ್ಲೀಸ್ಟ್ ಇವ್ರ ಪೇರೆಂಟ್ಸ್ಗೆ ನಾನು ಫೋನ್ ಮಾಡೋದಕ್ಕೆ ಹೇಳಿ. ಓಕೆ ಮ್ಯಾಗಿ, ನಿಧಾನ ಕೇಳು. ಕರ್ಕೊಂಡು ಹೋಗಿ. ನಿಧಾನ. ಇಂಥ ಅಪ್ಪ ಮಂದಿರು ಇರ್ತಾರ. ಮ್ಯಾಗಿ, ರಿಲ್ಯಾಕ್ಸ್. ಮ್ಯಾಗಿ. ಜಾರ್ಜ್, ಎಲ್ಲೋಗಿದೆ ಜಾರ್ಜ್ ಇಷ್ಟು ದಿನ? ನಂಗೆ ಡ್ರಗ್ಸ್ ಬೇಕು ಜಾರ್ಜ್. ಕೂಲ್ ಡೌನ್. ಯಾರು ಈ ಹುಡುಗಿರು? ಅವರು ನನ್ನ ಫ್ರೆಂಡ್ಸ್ ಜಾರ್ಜ್. ಪ್ಲೀಸ್ ಬೇಡ ಜಾರ್ಜ್, ಅವ್ರಿಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಜಾರ್ಜ್. ಇವ್ರು ನನಗೆ ಬೇಕು. ಪ್ಲೀಸ್ ಜಾರ್ಜ್, ಬೇಡ ಜಾರ್ಜ್, ಅವ್ರಿಗೆ ಏನು ಗೊತ್ತಿಲ್ಲ ಜಾರ್ಜ್. ಮ್ಯಾಗಿ, ಯಾರು ಇವರು? ಇವರು ನನ್ನ ಅಂಕಲ್. ಅಂಕಲ್ ಅಂಕಲ್ ಅಂಕಲ್. ಏಯ್, ನಾನು ಆಗ್ಲೇ ಹೇಳಿಲ್ವೇನೋ BF ರಾಕೆಟ್ ಅವ್ರು ನಿಮ್ ಕಾಲೇಜ್ ಹುಡುಗಿನ ಪಿಕಪ್ ಮಾಡಿದ್ರು ಅಂತ? ನನ್ ಮಾತಲ್ಲಿ ನಂಬ್ತೀರಾ? ಈಗ ನೋಡಿ. Hi girls, come inside. ನಾವಾ? Yeah. ನೋ ನೋ. ನಮ್ಮ ಹುಡುಗಿಯರ ಮಗ ವೈಶು ಮಾಗೆ ಸುಜಿ. ವೈಶುನಾ? ಬೇಡ ಜಾರ್ಜ್, ಬೇಡ ಜಾರ್ಜ್. ಬೇಡ್ತೀಯೋ ಇಲ್ವೋ? ಬೇಡ ಜಾರ್ಜ್. ಬಟ್ರೆ ನೋಡೋಣ. ಯಾರೋ ನೀವು? ಬಿಡೋ ಕೈನಾ, ಎತ್ತೋ ಕೈನಾ, ಬಿಡೋ ಕೈನಾ, ಎತ್ತೋ ಕೈನಾ, ಬಿಡೋ.
ತಕ್ಷಣ ಆಸ್ಪತ್ರೆ ಶಿಫ್ಟ್ ಮಾಡು. ಸರಿ ಸರ್. ಏನ್ ಹುಡುಗಿನಮ್ಮ ಇವಳು? ಇಷ್ಟು ವರ್ಷ ನಮ್ ಜೊತೆ ಇದ್ಕೊಂಡು ಇವಳು ಡ್ರಗ್ ಅಡಿಕ್ಟ್ ಅಂತ ನಮ್ಗೆ ಗೊತ್ತಾಗ್ಲಿಲ್ವಲ್ಲ. ನನಗ್ ಮೊದ್ಲೇ ಗೊತ್ತಿತ್ತಮ್ಮ. ಅಪ್ಪ ಸ್ವಲ್ಪ ಸಂಜು ಬಂದ್ರು ಇಲ್ಲಿ. ಬನ್ನಿ 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 ಬನ್ನಿ. ಯಾಕೋ ಏನದ? ಅಲ್ಲಿ ನೋಡ್ರು. ಲೋ ಕೆಂಚ, ಅವ್ರ ಮನೆ ಎಲ್ಲಿ ಅಂತ ಗೊತ್ತಾಯ್ತೇನೋ? ಇಲ್ಲ ಕಣ, ನನ್ ಮಕ್ಳು ನಮ್ ಕಣ್ ತಪ್ಪಿಸಿ ಇಲ್ಲಿ ಹೋಗ್ತಾರೆ. ಇವತ್ತು ಬಿಡಬಾರ್ದು ಮಗ, ಬಿಡಬಾರ್ದು ನನ್ನ ಮಕ್ಕಳನ್ನ. ಆಗ್ಲೇ ಹೇಳಿದನು ಅವ್ರು ಮೊದಲೇ ಡೇಂಜರಸ್ ಗ್ಯಾಂಗ್ ಅಂತ. ಈಗ ನೋಡು ಅವ್ರು ನಮ್ಮನ್ನೇ ಹುಡ್ಕೊಂಡ್ ಬಂದಿದ್ದಾರೆ. ಈಗೇನೋ ಮಾಡೋದು? ಈಗ ನನ್ ಮನೆಗೆ ಹೇಗ್ ಹೋಗೋದು? ನೋಡು ವೈಶು, ಇವತ್ತಿಲ್ಲೇ ಇದ್ಬಿಡು. ನಾಳೆ ಬೆಳಿಗ್ಗೆ ಎಲ್ಲ ಒಟ್ಟಿಗೆ ಹೋದ್ರಾಯ್ತು. ನಿಮ್ಮ ಅಪ್ಪಂಗೆ ಫೋನ್ ಮಾಡಿ ಹೇಳೋ, ಹೀಗೆ ಕಾಲೇಜಲ್ಲಿ ಒಬ್ಳಿಗೆ ಸೀರಿಯಸ್ ಆಗಿದೆ, ನಾವೆಲ್ಲ ಫ್ರೆಂಡ್ಸ್ ಒಟ್ಟಿಗೆ ಇದೀವಿ ಅಂತ. ಇಲ್ಲ ಸಂಜು, ನಮ್ಮ ಮನೆ ಪರಿಸ್ಥಿತಿ ನಿನಗೆ ಅರ್ಥ ಆಗಲ್ಲ. ಅದೆಂತ ಮನೆ ನಿಮ್ದು? ಸೀಮೆಗಿಲ್ದಿರೋದು? ಕೂಡ ನಂಬರು ನಾನ್ ಮಾಡ್ತೀನಿ. 33442334. ಇವ್ನು ಯಾರು ಕೊಟ್ಟಿದ್ದು? ಅವ್ರು ಕೊಡ್ಲಿಲ್ವೋ, ನಾನೇ ಡೈರೆಕ್ಟ್ ಹುಡ್ಕೊಂಡೆ. ಸಂಜು ಕೊಡಿಲಿ, ನಾನ್ ಮಾಡ್ತೀನಿ. ಬೇಡ ಅಂತ ಹೇಳು. ನಮಸ್ಕಾರ, ಇದು ವೈಷ್ಣವಿ ಮನೆ ತಾನೆ? ಹೌದು. ನೀವ್ ಯಾರ್ರಿ? ನಾನ್ ಶಾಸ್ತ್ರಿ ಅಂತ, ಫಿಸಿಕ್ಸ್ ಲೆಕ್ಚರರ್ ಅಂಕಲ್. ಹೇಳಿ, ಏನ್ ವಿಷಯ? ಏನಿಲ್ಲ, ಇವತ್ತು ಫಿಸಿಕ್ಸ್ ಕ್ಲಾಸ್ ತಗೊಬೇಕಾದ್ರೆ ಲ್ಯಾಬ್ ನಲ್ಲಿ ಇಬ್ರು ಸ್ಟೂಡೆಂಟ್ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ತುಂಬಾ ಸೀರಿಯಸ್ ಆಗಿದೆ. ನಿಮ್ ಮಗಳು ವಯಸ್ಸು, ಹೌದೌದು. ಬಿಗ್ ಸ್ಟೂಡೆಂಟ್ಸ್ ಎಲ್ಲ ಆಸ್ಪತ್ರೆ ಇದ್ದಾರೆ. ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಅಷ್ಟೇ ತಾನೆ? ಅಷ್ಟೇ. ಲೋಫರ್ ನನ್ನ ಮಗನೇ, ಯಾರು ಹೇಳ್ತಾ ನೀವು ಚಂದ ಮಗನೇನ? ನೀನ್ ಶಾಸ್ತ್ರಿನೇ ಆಗಿದ್ದಿದ್ದೆ ನನ್ನ ಅಂಕಲ್ ಅಂತ ಕರೀತಿದ್ಯೇನೋ ಸ್ಕೌಂಡ್ರಲ್. ಕೊಡೋ ಫೋನ್ ಅವಳಿಗೆ. ತಗೊಳಮ್ಮ, ನೀನೇ ಮಾತಾಡ್ಕೊ. ಎಷ್ಟು ಹೋಗಿದ್ರು ನಿನ್ ಜನ್ಮಕ್ ನಾಚಿಕೆನೇ ಆಗೋದಿಲ್ವಲ್ಲೇ? ಹೇಳು, ಯಾರ ಜೊತೆ ಮಲಗಿದ್ಯಾ ಅಲ್ಲಿ? ಮನೆಗೇನಾದ್ರೂ ಕಾಲಿಟ್ರೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಸಾಯಿಸ್ಬಿಡ್ತೀನಿ ನಿನ್ನ. ವೈಶು ಪ್ಲೀಸ್ ಪ್ಲೀಸ್ ಅಳ್ಬೇಡ. ನೀನ್ ಹತ್ರ ನಮ್ಗೆಲ್ಲ ಬೇಜಾರಾಗತ್ತೆ. ಪ್ಲೀಸ್ ಅಳ್ಬೇಡ, ನಾವೆಲ್ಲ ಇದೀವಲ್ಲ. ಪ್ಲೀಸ್ ಅಳ್ಬೇಡ, ಆಯ್ತಾ?
ಶಂಕ್ರಿ, ಏನು ಯೋಚನೆ ಮಾಡ್ತಿದ್ಯಾ? ಮುಂದೇನು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡ್ರೋ, ನಾನೇನಾದ್ರೂ ಈ ಊರಲ್ಲೇ ಇದ್ರೆ ಯಾವುದೇ ಕ್ಷಣದಲ್ಲೂ ಬೀದಿ ಹಣ ಆಗೋದಂತೂ ಗ್ಯಾರಂಟಿ. ಯಾಕಂದ್ರೆ ಅವ್ರ ಆಕ್ಟಿವಿಟೀಸ್ ಎಲ್ಲ ಗೊತ್ತಿರೋದು ನನ್ನೊಬ್ಬನಿಗೇನೆ. ಅವ್ರ ಕೈ ನಾನೇನಾದ್ರು ಸಿಕ್ಕಿದ್ರೆ ಮಟಾಶ್ ಗ್ಯಾರಂಟಿ. ಅದಕ್ಕೆ ಎಲ್ಲಾದ್ರೂ ದೂರ ಹೋಗಿ ಒಂದೆರಡು ದಿವಸ ಇದ್ ಬರೋಣ ಅನ್ಕೊಂಡಿದ್ದೀನಿ. ಲವ್, ನೀವು ಅಷ್ಟೇ ಕಣ್ರು, ಎಲ್ಲಾದ್ರೂ ಹೋಗಿ ಒಂದೆರಡು ದಿವಸ ಇದ್ ಬಂದ್ರು. ಓಕೆ, ಶಂಕರಿ ಹೇಳೋ ಪಾಯಿಂಟ್ ಅಲ್ಲೂ ಒಂದ್ ಅರ್ಥ ಇದೆ ಕಣೋ. ನೋಡ್ರೋ, ನಾವೀಗಿರೋ ಪರಿಸ್ಥಿತಿಲಿ ಊರ್ನಲ್ಲಿ ಇರಕ್ಕೂ ಆಗಲ್ಲ, ಮನೆಗ್ ಹೋಗಕ್ಕೂ ಆಗಲ್ಲ. ಈ ಊರ್ನಲ್ಲೇ ಇರೋಣ ಅಂದ್ರೆ ಪೊಲೀಸ್ ಅವ್ರದ್ದು ರೌಡಿಗಳ ಕಾಟ, ಅದಲ್ದೆ ಮನೆಗ್ ಹೋದ್ರೆ ಅಪ್ಪ ಅಮ್ಮಂದಿರ್ ಕಾಟ. ಅದಕ್ಕೆ ನಾವ್ ಸ್ವಲ್ಪ ದಿವಸ ಬೇರೆಯವ್ರಿಗೆ ಹೋಗಿ ಯಾಕೆ ತಲೆ ಮರೆಸ್ಕೊಂಡಿರ್ಬಾರ್ದು? ಹೌದು ಕಣ್ರೋ, ನಮ್ಮನ್ನ ಇಷ್ಟು ದಿನ ನೆಗ್ಲೆಕ್ಟ್ ಮಾಡಿದ್ ನಮ್ ಪೇರೆಂಟ್ಸ್ಗೆ ನಾವ್ ಬುದ್ಧಿ ಕಲಿಸಲೇಬೇಕು ಕಣೆ. ನೀವು ತುಂಬಾ ಕೆಟ್ಟೋರು ಕಣ್ರೋ, ನನ್ನ ಮಾತ್ರ ಯಾರು ಕರೀತಾನೆ ಇಲ್ಲ. ಅಮ್ಮ ತಾಯೇ, ಯಾರನ್ ಬೇಕಾದ್ರೂ ಬಿಟ್ಟು ಹೋಗ್ತೀವಿ, ನಿನ್ ಬಿಟ್ಟು ಹೋಗಕ್ ಸಾಧ್ಯನಾ? ಇವಾಗ ನಾವ್ ಹೊರಟಿರೋ ಮೂಲ ಕಾರಣನೇ ನೀನಲ್ವಾ? ಫ್ರೆಂಡ್ಸ್, ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಯ್ತಲ್ಲ, ಇನ್ಯಾಕ್ ತಡ? ನಮ್ಮ ಅದೃಷ್ಟ ಏನಾದ್ರು ಚೆನ್ನಾಗಿದ್ರೆ ನಾವೆಲ್ಲ ಮತ್ತೆ ಸೇರೋಣ. ಇನ್ 4 ಗಂಟೆಲಿ ನೀವೆಲ್ಲ ಬಸ್ ಸ್ಟಾಪ್ ಅಲ್ಲಿ ಇರ್ಬೇಕು. ಓಕೆ ಮ್ಯಾಗಿ, ಕಮ್ ಆನ್. ಚೆನ್ನಾಗಿತ್ತು. ಭಟ್ರೆ, ನಿಮ್ಮ ಅಡಿಗೆ ಬಹಳ ಚೆನ್ನಾಗಿ ಉಂಟು. ಬೇಷ್ ಬೇಷ್ ಅಲ್ವೇನೋ? ಕೇಳ್ತಿಯಲ್ಲ, ನಮ್ ರಾಮ್ಕಿ ಇಳಿಸಿರೋದ್ ನೋಡಿದ್ರೆ ಗೊತ್ತಾಗಲ್ವಾ? ಲೋಫರ್ ನನ್ ಮಕ್ಳ, ಯಾವಾಗ್ಲೂ ನನ್ ಹೊಟ್ಟೆ ಮೇಲೆ ಕಣ್ಣು ನಿಮ್ಗೆ. ಭಟ್ರೆ ಗೋಧಿ ಹಲ್ವಾ ಇದ್ಯಾ? ಎಲ್ಲುಂಟಮ್ಮ, ಈಗ ಗೋಧಿ ಎಲ್ಲ ನಿಮ್ಮ ಚಪಾತಿಗೆ ಆಯ್ತು, ಇನ್ನು ಹಲ್ವಾ ಎಲ್ಲುಂಟು? ಈಗಿನ ದೇವಸ್ಥಾನದಲ್ಲಿ ಒಂದು ವಿಶೇಷ ಗೊತ್ತುಂಟಾ? ಅದೆಂತ ವಿಶೇಷ ಮಾರ ಇದೆ? ಮತ್ತೆಂತದಿಲ್ಲ ಮಾರಾರೆ, ಇವತ್ತು ದೇವರ ಸನ್ನಿಧಾನದಲ್ಲಿ ಪೂಜೆಯ ನಂತರ ಪಾಯಸ ಹಂಚಲಿಕ್ಕೆ ಉಂಟು. ಪಾಯಸನಾ? ಹಾ, ಪಾಯಸ ಏನಕ್ಕೆ? ಸ್ನಾನ ಮಾಡ್ಲಿಕ್ಕೆ. ಇವ ಎಂತ ಪಿರಿ ಮಾರಾರೆ. ವಾಯ್ ವಾಯ್, ಆ ಪಾಯಸ ಕುಡಿದ ನಂತರ ಎಂತ ಆನಂದ ಉಂಟಾಗ್ತದೆ ಗೊತ್ತುಂಟಾ? ಅಲ್ಲಿ ನೋಡಿ, ನೀವು ಭೂಮಿ ಮೇಲೆ ನಿಂತುಕೊಂಡು ಆಕಾಶದಲ್ಲಿರುವ ಚಂದ್ರ ನಕ್ಷತ್ರಗಳನ್ನ ಮುಟ್ಟಬಹುದು. ಮತ್ತೊಂದು ವಿಶೇಷ ಗೊತ್ತುಂಟಾ? ಇದು ಯೌವನಕ್ಕೆ ದಿವ್ಯೌಷಧ. ಇದನ್ನು ಕುಡಿದರೆ ಸಾಯುವ ತನಕ ನೀವು ಹೀಗೆ ಇರುತ್ತೀರಿ. ಆ ಪಾಯಸ ನಮಗೂ ಮಾಡ್ಕೊಡಿ ಭಟ್ರೆ, ಖರ್ಚಷ್ಟಾದ್ರೂ ಪರವಾಗಿಲ್ಲ. ಶೀಕಲ್ಲ, ಸದ್ಯಕ್ಕೆ 500 ರೂಪಾಯಿ ಕೊಡು, ನಂತರ ನೋಡುವ. ಭಟ್ರೆ, ವಾಯ್, ಎಲ್ಲಾನು ಸ್ವಲ್ಪ ಜಾಸ್ತಿನೇ ಹಾಕಿ ಮಾಡಿ. ಆಯ್ತು, ಖರ್ಚಿಗೇನು ಹೆದರಬೇಡಿ. ಆಯ್ತು. ಭಟ್ರೆ, ಮತ್ತೆಂತದ ನಿನ್ನ ಪಿರಿ? ಯೌವನಕ್ಕೆ ದಿವ್ಯ ಔಷಧಿ ಅಂದ್ರಲ್ಲ, ಹಂಗಂದ್ರೆ ಏನು?